ಮಠಕ್ಕ ಈಸಾಕೊಂಡು ಮಂದಿ ಬರ್ತಾರೋ ಹೋಗ್ತಾರೋ ನಿಮ್ಮನ್ನು ಒಬ್ಬರು ನೋಡಿರಾಕಿಲ್ರಿ ಅಪ್ಪ. ನಾನಂತೂ ನಿಮ್ಮನ್ನು ಮುಟ್ಟುವಂಗಿಲ್ಲ. ನೀವು ದೊಡ್ಡ ಕುಳದವ್ರು ಹಾಕಿರಿ, ನಾವು ಸಣ್ಣ ಮಂದಿ ಹಾಕಿವ ಅಪ್ಪ. ಅಯ್ಯೋ ನಾಗ, ಮಮತೆಯ ಸಾಗರ ಅನಿಸ್ಕೊಂಡಿರೋ ತಾಯಿ ಮುಟ್ಟೋದಕ್ಕೆ ಹೆದರ್ತಾಳಲ್ಲೋ. ತಾಯಿ ನಿನ್ನ ಹೆಸರೇನವ? ಅಪ್ಪ ನನಗ ಸಮಗಾರ ಭೀಮವ್ವ ಅಂತಾರ ಅಪ್ಪ. ಭೀಮ ಅವ್ವ, ಭೀಮ ಅವ್ವ. ತಾಯಿ ಈಗ ನೀನು ಈ ನಾಗರಿಕರ ಅವ್ವ. ಹೊಟ್ಟಿ ಬಾಳ ಹಸಿದೈತಿ, ಸಂಕಟಾಗತ್ತೈತಿ, ಜ್ವರ ಬಂದವು, ತಿನ್ನಕ್ಕೆ ಮರೆಯಿದ್ರು ಕೂಡ ಇವ. ತಡಿಯಪ್ಪ, ಅದು ಸೆಟ್ಟ ಮನೆಗಿನ ಅಕ್ಕಿ ಕಿಚಡಿ ಮೇಗಿನ ಗಂಜಿ ಐತೆ ಅಯ್ಯಪ್ಪ. ಅದನ್ನ ನಿಮ್ಮಂತವ್ರಿಗೆ ಹ್ಯಾಂಗ ಕೊಡದ ಅಯ್ಯಪ್ಪ? ಅದನ್ನ ಕೊಡು ಕೊಡು ತಾಯಿ, ಅದನ್ನ ಕುಡಿತೇನೆ, ಕೊಡು. ಗಂಜಿ ಶಕ್ತಿಗೆ ಕನಿಷ್ಠ, ಮೈಗೆ ಶ್ರೇಷ್ಠ. ಕೊಡು, ಕುಡಿತೇನೆ, ಕೊಡುವ. ತಡಿಯಪ್ಪ. ತಾಯಿ, ನನ್ನ ಕಣ್ಣು ಕನಿಕರ ಹುಟ್ಟಿದ ನಿನ್ನ ಕೈಯಾರೆ ಗಂಜಿ ಕುಡಿಸೋ ಕರುಣೆ ಬರಲಿಲ್ಲೇನುವ? ಕುಡಿಸು ತಾಯಿ, ಕುಡಿಸುವ. ನನ್ನ ಸಮಗಾರ ಮಂದಿ ಅಲ್ಲಿ ತನಕ ಬರಂಗಿಲ್ಲ ಅಯ್ಯಪ್ಪ. ನಾ ಅಲ್ಲಿ ತನಕ ಬಂದದ್ದು ಊರನವ್ರು ಯಾರಾದ್ರೂ ನನ್ನ ನೋಡಿದ್ರು ಅಂದ್ರೆ ನನ್ನ ಊರ ಬಿಡಿಸ್ತಾರೋ ಯಪ್ಪ, ಊರ ಬಿಡಿಸ್ತಾರೋ. ನೀನೀಗ ನಡ ಊರೊಳಗದೆ ನೀ ಅಂತ ತಿಳಿದೀಯ ತಾಯಿ. ನೀನಿರಣ ಊರು ಹೊರ ವಲಯದಾಗ ಯಾರನ್ನ ನೋಡಿ ಯಾರನ್ನ ಭಯ ಯಾಕವ? ಎಲ್ಲರೂ ನೋಡಿ ತನ್ನ ಮಗ ನಾಗಲಿಂಗ ಹೊರ ಗುರುವಿನ ಎದುರು ಗಂಜಿ ಹಸದವನ್ನ ಮಾಡಿಕೊಂಡು ಕುಡಿಸಿ ಪುಣ್ಯ ಕಟ್ಟಿದವರು, ಪುಣ್ಯ ಕಟ್ಟಿದು ಸಂತಾಗದಿದ್ದಲ್ಲ. ಗಂಜಿ ಕುಡಿಯಾಗ ಹಂಗ ಮಕ್ಕೊಂಡ್ಬಿಟ್ಟಲ್ಲ ಅಯ್ಯಪ್ಪ. ಹೇಳಪ್ಪ, ನೀವು ದೊಡ್ಡ ಮಂದಿ ಹಾಕ್ರಿ, ನಾನು ಮುಟ್ಟುವಂಗಿಲ್ಲ. ಏನಯ್ಯಪ್ಪ ಗಂಜಿ ಕುಡಿ ಹೇಳಿ. ತಾಯಿ, ಈ ನಾಗಲಿಂಗನ ಮೈಯೊಳಗಿನ ಜ್ವರ ಕಡಿಮೆ ಆಗಬೇಕಾದ್ರೆ ಇದಕ್ಕೆ ಹಾಲು ಬೇಕು ತಾಯಿ, ಹಾಲು ಬೇಕು. ಹಾಲು ತಡಿಯಪ್ಪ, ಮನ್ಯಾಗ ಆಡುವ ತೋಡ್ ಮರಿ ಇದ್ದತಿ, ಪಾವಿತ್ರಿ ಹಿಡ್ಕೊಂಡ್ ಬರ್ತದೆ. ತಡಿಯಪ್ಪ, ನೀನು ತಂದು ಕೊಡೋ ಹಾಲಲ್ಲ ಭೀಮವ್ವ, ತಂದು ಕೊಡೋ ಹಾಲಲ್ಲ. ತುಂಬ ಹೃದಯ ತುಂಬಿ ತಾಯಿ ತನದ ತುಂಬ ವಾತ್ಸಲ್ಯದಿಂದ ಕೊಡು. ನಿನ್ನ ಎದೆ ಹಾಲು ಬೇಕಾಗಿ. ಮೌನವ್ರ, ಇದು ಎಂಥ ಇಕ್ಕಟ್ಟಿನಾಗ ಸಿಲುಕಿಸಿದೆಯೋ ಯಪ್ಪ. ಒಬ್ಬ ಸಂತರು ಮಗನಾಗ ಕೇಳೋ ಇವ್ರ ಆಸೆ ಈಡೇರಿಸಬೇಕು, ಇಲ್ಲ ಹಂಗಾಮದ ಗಂಡಸಿನ ಆಸೆ ಈಡೇರಿಸಬೇಕು. ಇದು ನನಗೆ ತಿಳಿಬೇಕು, ಇದು ನನಗೆ ತಿಳಿಬೇಕು ಯಪ್ಪ. ನೀವೇನು ನನ್ನ ಬಾಯಿ ತುಂಬ ತಾಯಿ ಅಂತ ಕರೆದು ನನ್ನ ಎದೆ ಹಾಲು ಕೇಳ್ತೀರೇನೋ ಖರೆ, ಆದ್ರೆ ವಯಸ್ಸಿಗೆ ತಕ್ಕಂಗೆ ತನ್ನ ಆಸೆ ತೀರಿಸಿಕೊಳ್ಳು. ಈ ಚರ್ಮದ ಚೀಲದ ಮ್ಯಾಲ ನಿನಗೆ ನಂಬಿಕೆ ಇಲ್ಲ ಅಲ್ಲೇನವಾ?
ಕೊಡೋದಿಲ್ಲ